ಶೈಲ ಕಣಿ ಹಿಡಿದನ್ನು ಬಿಟ್ಬಿಟ್ಟಿದ್ದಾಳ ಅಂತ ಕಾಣುತ್ತೆ. ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ. ಶೈಲ, ಶೈಲ, ನೋಡು ಶೈಲ, ನೀನು ಕಣಿ ಹಿಡಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರಬೇಕು. ಎಲ್ಲರ ಹತ್ರ ಹೋಗ್ಬೇಕು, ಪ್ರತಿಯೊಬ್ಬರ ಹತ್ರ ಹೋಗ್ಬೇಕು, ಅವರ ಭವಿಷ್ಯ ಹೇಳ್ಬೇಕು, ಮೋಸ ಮಾಡಬೇಕು. ಈ ರೀತಿಯಾಗಿ ನೀನು ಸಂಪಾದಿಸ್ಬೇಕು. ಗೊತ್ತಾಯ್ತಾ? ನೋಡು, ನೀನು ದುಡ್ಡು ಮಾಡಿ ಸಂಪಾದನೆ ಮಾಡಿ ಬರುವವರೆಗೂ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬಾರದು. ಹೋಗು. ಕಣಿ ಹೇಳ್ತೀನ್ರವು, ಕಣಿ ಕಣಿ ಹೇಳ್ತೀನ್ರವು, ಕಣಿ. ಹಿಂದೆ ನಡೆದದ್ದನ್ನು ಹೇಳುತ್ತೇನೆ, ಮುಂದೆ ಆಗುವುದನ್ನು ಹೇಳುತ್ತೇನೆ, ಈಗ ನಡೆಯುವುದನ್ನು ಹೇಳುತ್ತೇನೆ. ಕಣಿ ಹೇಳ್ತೀನ್ರವು, ಕಣಿ. ನಿಮ್ಮ ಪರಿಹಾರ, ನಿಮ್ಮ ಸಮಸ್ಯೆಗಳು ಏನಿದ್ದರೂ ನನ್ನ ಬಳಿ ಕಣಿ ಕೇಳಿ. ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತದೆ. ನಿಮ್ಮ ಮಕ್ಕಳಿಗೆ ಮದುವೆ ಆಗಲಿಲ್ವಾ? ನಿಮಗೆ ಜಮೀನು ಬೇಕಾ? ನಿಮಗೆ ಮನೆ ಬೇಕಾ? ನಿಮಗೆ ಆಸ್ತಿ ಬೇಕಾ? ನಿಮಗೆ ಏನ್ ಬೇಕು ನನ್ನ ಬಳಿಗೆ ಬಂದು ಕೇಳಿ. ಕಣಿ ಹೇಳ್ತೀನ್ರವು, ಕಣಿ ಕಣಿ ಹೇಳ್ತೀನ್ರವು, ಕಣಿ. ಪವಿತ್ರಾತ್ಮರು ನಮ್ಮನ್ನು ತಡೆದು ಈ ಊರಿಗೆ ಕರ್ಕೊಂಡು ಬಂದಿದ್ದಾರೆ. ಹೌದು ಹೌದು, ನನಗೂ ಹಾಗೆ ಅನಿಸ್ತದೆ. ನನಗೆ ಯಾಕೋ ದೇವರ ಚಿತ್ತ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನಿಸ್ತದೆ. ನಾವು ದೇವರ ಚಿತ್ತಕ್ಕೆ ತಲೆ ಬಾಗೋಣ. ಖಂಡಿತ ದೇವರ ಚಿತ್ತ ನೆರವೇರಲಿ. ಓಹೋ, ಬಂದ್ರು ನೋಡಪ್ಪ, ನೋಡಿ. ಇವರು ಜೀವೋದ್ಧಾರ ಮಾರ್ಗ ತೋರಿಸ್ತಾರಂತೆ. ಇವ್ರ ಮಹೋನ್ನತ ದೇವರಂತೆ. ನಿಮ್ಮ ಜೀವೋದ್ಧಾರ ನನ್ನ ಬುಟ್ಟೆಲಿರೋದಂತೆ ಇವ್ರಿಗೆ ಕಂತು. ನಿಮ್ಮ ಜೀವೋದ್ಧಾರ ಎಲ್ಲ ನನ್ನ ಬುಟ್ಟೆಲಿರೋದಂತೆ ಇವ್ರಿಗೆ ಗೊತ್ತು. ಶೀಲಾ, ಹೇಳಿ ನೋಡ್ರೆ. ಹೀಗೆ ಪ್ರತಿದಿನ ಇದೇ ತರ ನಮಗೆ ತೊಂದರೆ ಕೊಡ್ತಾ ಇದ್ದಾರಲ್ವಾ? ಹೌದು, ನನಗೂ ಮೊದಲಿಂದ ಹಾಗೆ ಅನಿಸ್ತಾ ಇದೆ. ನನ್ಗೆ ಯಾಕೋ ಇದು ಪವಿತ್ರಾತ್ಮರಿಂದ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ ಖಂಡಿತ. ಪವಿತ್ರಾತ್ಮರು ಈ ರೀತಿ ಗೊಂದಲ ಉಂಟು ಮಾಡಲ್ಲ ಅಲ್ವಾ? ಇಲ್ಲ, ಮಾಡೋದಿಲ್ಲ. ಇದನ್ನು ಹೀಗೆ ಬಿಟ್ರೆ ಇಲ್ಲಿರುವಂತ ಎಲ್ಲ ಜನರಿಗೂ ಮೋಸ ಆಗ್ತದೆ, ಹೌದು ಹೌದು ವಂಚನೆಗೊಳಗಾಗ್ತಾರೆ. ಹೌದು ಅಷ್ಟೇ ಅಲ್ಲ, ನಮ್ಮ ಸುವಾರ್ತೆಗೆ ಅಡ್ಡಿ ಆಗ್ತದೆ. ಹೌದು, ಖಂಡಿತ ಆಗ್ತಾ ಇದೆ. ಅವಳ ಮೇಲಿರೋ ದುಷ್ಟ ಶಕ್ತಿಯನ್ನ ನಾವು ಓಡಿಸೋದೇ ಒಳ್ಳೆಯದು. ಖಂಡಿತ ಓಡಿಸೋಣ, ಬನ್ನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈಕೆಯ ಮೇಲಿರುವ ಸೈತಾನನೇ ನಿನಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಈಕೆಯನ್ನು ಬಿಟ್ಟು ತೊಲಗು. ಅಮ್ಮ, ಎದ್ದೇಳು. ನಿನಗೇನು ಆಗಿಲ್ಲ ಅಮ್ಮ. ಇಲ್ಲಿವರೆಗೂ ನಿನ್ನ ಮೇಲೆ ಒಂದು ದುಷ್ಟಶಕ್ತಿ ಇತ್ತು. ಆ ದುಷ್ಟಶಕ್ತಿ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇತ್ತು. ಅದಕ್ಕೆ ನಿನ್ನ ಜೀವನದಲ್ಲಿ ಸಮಾಧಾನ ಇರಲಿಲ್ಲ. ಸೈತಾನನಿಂದ ನೀನು ಉಪಯೋಗಿಸಲ್ಪಡ್ತಾ ಇದ್ದೆ. ಆದ್ರೆ ಆ ಸೈತಾನ ನಿನ್ನನ್ನು ಇವತ್ತು ಬಿಟ್ಟು ಹೋಗಿದ್ದಾನೆ. ನೀನು ಬಿಡುಗಡೆ ಪಡ್ಕೊಂಡಿದ್ದೆ. ಇನ್ನು ಮೇಲೆ ಯೇಸುವನ್ನು ಹಿಂಬಾಲಿಸು, ಅವರು ನಿನಗೆ ನಿತ್ಯ ಜೀವ ಕೊಡ್ತಾರೆ. ಯೇಸು ಅಂದ್ರೆ ಯಾರು? ಯೇಸು ಬಗ್ಗೆ ನೀನು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಬೆಂಗಳೂರಿನ ಬೈಲ್ಸಂದ್ರದಲ್ಲಿ ಸಂತ ವನ್ನಚಿನ್ನಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ತಿಂಗಳ ಮೊದಲನೇ ಭಾನುವಾರ 10:30 ಸಂಜೆ 5 ಗಂಟೆವರೆಗೂ ಯೇಸು ಕ್ರಿಸ್ತನ ಬೋಧನೆ ಅಲ್ಲಿ ನಿನಗೆ ಸಿಗ್ತದೆ. ನೀನು ಅಲ್ಲಿ ಹೋಗೋದಾದ್ರೆ ಖಂಡಿತವಾಗಲೂ ಯೇಸು ಕ್ರಿಸ್ತನ ಪ್ರಕಟಣೆಯನ್ನ ದೇವರು ನಿನಗೆ ಕೊಡ್ತಾರೆ. ಆಗ ನೀನು ಅವರನ್ನ ಅರ್ಥ ಮಾಡ್ಕೊಳ್ಬಹುದು. ಆಯ್ತು ಸ್ವಾಮಿ, ನಾನು ನನ್ನ ಮನೆಯವರೆಲ್ಲ
ಎಷ್ಟು ಕಣಿ ಹೇಳಿದ್ಯಾ? ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ? ಯಾರಿಗೆಲ್ಲ ಮೋಸ ಮಾಡಿದ್ಯಾ? ಏನು ಶೈಲಾ, ಏನ್ ನೀನು ಸಪ್ಪೆ ಮುಖ ಮಾಡ್ಕೊಂಡಿದ್ಯಾ? ಏನಾಯ್ತು ಶೈಲಾ? ಏನೂ ಇಲ್ಲ ಯಜಮಾನ್ರೆ. ಅಲ್ಲಿ ನಾನು ಶುಭ್ನ ಹೇಳ್ಬೇಕಾದ್ರೆ ಪೌಲ ಸಿಲ್ಲರ್ ಬಂದ್ರು. ಅವ್ರು ನನ್ನನ್ನು ಯೇಸು ನಾಮದಲ್ಲಿ ಗದರಿಸಿದಾಗ ಏನಾಯ್ತು ಗೊತ್ತಿಲ್ಲ, ಆ ಕ್ಷಣದಲ್ಲಿ ಏನಾಯ್ತು ಗೊತ್ತಿಲ್ಲ. ಆಮೇಲೆ ಅವರು ಯೇಸು ಬಗ್ಗೆ ಹೇಳಿದ್ರು. ಏನ್ ಹೇಳ್ತೀಯ? ಈ ಪೌಲಸಿಲ್ಲ, ಆ ಹುಚ್ಚರು ನಿನ್ನ ತಲೆ ಕೆಡಿಸಿದ್ದಾರೆ ಅವರು. ಹೌದು ಯಜಮಾನ್ರೆ, ಇಷ್ಟು ದಿವಸ ನನಗೆ ತಲೆ ಕೆಟ್ಟಿತ್ತು, ಈಗ ತಲೆ ಸರಿ ಹೋಗಿದೆ. ನೋಡು ಶೈಲಾ, ಇದು ನಮ್ಮ ಕುಲಕಸಬು ಶೈಲಾ. ನೋಡು, ಇದನ್ನೇ ನೀನು ಬಿಟ್ಟು ಹೋಗ್ತೀಯಾ? ನೋಡು, ಇದು ನಮ್ಮ ಪೂರ್ವಜರಿಂದ ತಲಾಂತರದಿಂದ ಬಂದ ಈ ಕಸಬು. ಇದನ್ನು ಬಿಟ್ಟು ಹೋಗ್ತೀಯ ಶೈಲಾ? ಯೋಚನೆ ಮಾಡು ಶೈಲಾ. ಇಲ್ಲ ಯಜಮಾನ್ರೆ, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗೂ ಮೂಲ ಎಂದು ತಿಳಿಯಿತು. ಆದ್ದರಿಂದ ಈ ಕೆಲಸಕ್ಕೂ ಬೇಡ, ನಾನು ಈ ಕೆಲಸಕ್ಕೂ ಬರೋದಿಲ್ಲ. ನಾನು ಬರೋದಿಲ್ಲ ಕೆಲಸಕ್ಕೆ. ಶೈಲಾ, ಹೋಗ್ಬೇಡ ಶೈಲಾ. ಇಲ್ಲ, ನಾನು ನೋಡು ಶೈಲಾ. ಇಲ್ಲ ಯಜಮಾನ್ರೆ, ಬರಲ್ಲ. ಈ ಪೌಲ ಶೈಲಾ ಏಸು ಅಂತೆ. ಇಬ್ಬರನ್ನು ನಾನು ಸೆರೆಮನೆಗೆ ಹಾಕದೆ ಬಿಡುವುದಿಲ್ಲ. ಹೋಗ್ತೀನಿ, ಈಗಲೇ ಹೋಗ್ತೇನೆ. ಆ ಇಬ್ಬರನ್ನು ಸೆರೆಮನೆಗೆ ಹಾಕದೆ ಬಿಡುವುದಿಲ್ಲ. ಸ್ವಾಮಿ, ಏನು ಮಂತ್ರವಾದಿಗಳು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ನಾನೊಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡು ಬಿಟ್ಟಿದ್ದೇನೆ. ಇದರಿಂದ ಈ ಸಮಸ್ಯೆಗೆ ನೀವೇ ಪರಿಹಾರ ಮಾಡಬೇಕು ಯಜಮಾನ್ರೆ. ಏನ್ರಿ ನಿಮ್ದು ಸಮಸ್ಯೆ? ನೀವೇ ಬೇರೆಯವರ ಸಮಸ್ಯೆ ಪರಿಹರಿಸ್ತೀರಾ? ನಿಮ್ಗೆ ಬೇರೆ ಸಮಸ್ಯೆ ಇದೆಯಾ? ಅಲ್ಲ ಯಜಮಾನ್ರೆ, ಇತ್ತೀಚೆಗೆ ನಮ್ಮ ಊರಿಗೆ ಇಬ್ರು ಹುಚ್ಚರು ಅವರು ಈ ನಮ್ಮ ಊರಿಗೆ ಬಂದ್ಬಿಟ್ಟಿದ್ದಾರೆ. ಇವರು ನಮ್ಮ ಊರಿನ ಜನರನ್ನು ವಂಚನೆ ಮಾಡ್ತಿದ್ದಾರೆ. ಎಲ್ಲರೂ ಅವರ ಹಿಂದೆ ಹೋಗ್ತಾ ಇದ್ದಾರೆ ಯಜಮಾನ್ರೆ. ಅದರಿಂದ ನಿಮ್ಗೇನಾಯ್ತ್ರಿ? ಅಯ್ಯಯ್ಯಯ್ಯಯ್ಯೋ, ಅದರಿಂದ ನನಗೇನ? ನೋಡಿ ಯಜಮಾನ್ರೆ, ನನ್ನ ಕೈ ಕೆಳಗೆ ಶೈಲ ಎಂಬ ಒಳಪಳು ಕೆಲಸ ಮಾಡ್ತಿದ್ರು. ಈ ಪೌಲಶೀಲ, ಈ ಹುಚ್ಚರು ಅವಳನ್ನು ಅವರ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ಈಗ ಅವಳು ಅವರ ಜೊತೆಗೆ ಹೋಗ್ತಾ ಇದ್ದಾಳೆ ಯಜಮಾನ್ರೆ. ಈ ತರ ಆದ್ರೆ ನನ್ನ ಕಸಬು ಎಲ್ಲ ಹಾಳಾಗಿ ಹೋಗುತ್ತೆ ಯಜಮಾನ್ರೆ. ಇದಕ್ಕೆ ಏನಾದ್ರೂ ಪರಿಹಾರ ನೀವು ಕೊಡ್ಲೇಬೇಕು. ಅವರನ್ನು ಸೆರೆಮನೆಗೆ ಹಾಕ್ಲೇಬೇಕು ಯಜಮಾನ್ರೆ. ಏನು ನನ್ನ ಅಧಿಕಾರದ ಕೆಳಗೆ ಇದೆಲ್ಲ ನಡೀತಿದೆಯಾ? ಇಲ್ಲ, ನಾನು ಬಿಡಲ್ಲ, ಏನಾದ್ರೂ ಮಾಡ್ತೇನೆ. ಯಜಮಾನ್ರೆ ನೋಡಿ, ಸ್ವಲ್ಪ ದುಡ್ಡು ಇಟ್ಕೊಳ್ಳಿ, ಏನಾದ್ರೂ ಮಾಡಿ ಆ ಇಬ್ಬರನ್ನು, ಆ ಹುಚ್ಚರನ್ನು, ಆ ವಂಚಕರನ್ನು ನೀವು ಸೆರೆಮನೆಗೆ ಹಾಕ್ಲೇಬೇಕು. ನೀವು ದುಡ್ಡು ಕೊಟ್ರಲ್ಲ, ನಾನು ನೋಡ್ತೇನೆ. ನೀವು ಹೊರಡಿ. ಅಧಿಕಾರಿ ಬಾರ ಇಲ್ಲಿ. ಊರೊಳಗಡೆ ಪೌಲಶೀಲ ಎಂಬವರು ಯೇಸುವಿನ ನಾಮದಲ್ಲಿ ಜನರೊಂದಿಗೆ ಗಲಭೆ ಎಬ್ಬಿಸುತ್ತಿದ್ದಾರೆ. ನೀನು ಹೋಗಿ ಅವರನ್ನು ಹಿಡಿದು ಚೆನ್ನಾಗಿ ಥಳಿಸಿ ಜೈಲಿಗೆ ಹಾಕ್ಬೇಕು. ನಾಳೆ ನಾನು ಬಂದು ವಿಚಾರಣೆ ಮಾಡ್ತೇನೆ, ಗೊತ್ತಾಯ್ತಾ? ಜನರೇ, ಜೀವ ಕೊಡುವ ವಾಕ್ಯವನ್ನು ಕೇಳಿ. ಪ್ರೀತಿಯ ಜನರೇ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಒಬ್ಬನೇ ಮಗನನ್ನ ನಮ್ಮೆಲ್ಲರಿಗಾಗಿ ತಾರೆ ಎರೆದರು. ಪಾಪದ ಸಂಬಳ ಮರಣ. ಪಾಪ ಮಾಡುವ ಪ್ರತಿಯೊಬ್ಬನು ಅನುಭವಿಸಬೇಕಾದದ್ದು ನಿತ್ಯ ಮರಣ. ದೇವರಿಂದ ನಿರಂತರವೂ ಬೇರ್ಪಟ್ಟಂತ ಒಂದು ಅವಸ್ಥೆ. ಆದರೆ ಕರುಣಾಮಯನಾದ ದೇವರು ನನ್ನನ್ನು ನಿಮ್ಮನ್ನ ಅಪಾರವಾಗಿ ಪ್ರೀತಿಸಿ ನಿಮ್ಮ ಪಾಪಗಳ ನಿಮಿತ್ತ ಸತ್ತು ಹೋಗಿದ್ದಂತ ನಮ್ಮನ್ನ ಬದುಕಿಸುವುದಕ್ಕೋಸ್ಕರ ಮನುಷ್ಯನಾಗಿ ಈ ಭೂಮಿಗೆ ಇಳಿದು ಬಂದಿದ್ದಾನೆ. ಆ ಯೇಸು
ನಿನ್ನ ಪಾಪಗಳನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪೂರ್ತಿಯಾಗಿ ಪರಿಹಾರ ಮಾಡಿದ್ದಾರೆ. ಯೇಸುವಿನ ಆ ಶಿಲುಬೆಯ ಮರಣ ನಿನಗಾಗಿ, ಸಹೋದರನೇ ನಿನಗಾಗಿ, ಸಹೋದರಿಯೇ ನಿನಗಾಗಿ. ಆ ಯೇಸುವಿನ ಮರಣದಲ್ಲಿ ನೀನು ವಿಶ್ವಾಸ ಇಡುವಾಗ ದೇವರು ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ. ದೇವರು ನಿನ್ನನ್ನ ಅವನ ಮಗನಾಗಿ, ಮಗಳಾಗಿ ಒಪ್ಪಿಕೊಳ್ತಾರೆ. ಮಾತ್ರವಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ಅವರ ಪರಿಶುದ್ಧ ಆತ್ಮನನ್ನ ಉಚಿತವಾಗಿ ನಿಮಗೆ ಕೊಡ್ತಾರೆ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಇವ್ರು ಯಾರು ಗೊತ್ತಾ? ವಂಚಕರು, ಮೋಸಗಾರರು, ಸುಳ್ಳುಗಾರರು. ಜನರೇ, ಇದನ್ನೆಲ್ಲ ನಂಬ್ಕೊಂಡು ನೀವು ಮೋಸ ಹೋಗ್ಬೇಡಿ. ನೋಡಿ, ಅವರ ಮೇಲಿರೋ ದೂರು ಮೇಲಿನ ಅಧಿಕಾರಿಗಳಿಂದ ಬಂದಿರೋ ದೂರು. ಇವರು ವಂಚಕರಂತ, ಇವ್ರನ್ನ ಸೆರೆ ಮನೆಗೆ ಹಾಕ್ಬೇಕಂತ ನನಗೆ ಮೇಲಿಂದ ಪರ್ಮಿಷನ್ ಇದೆ. ಕಟ್ಟು ಅಡೆ ಬನ್ನಿ, ಕರ್ಕೊಂಡು ಅವರ ಕಂಬಗಳಿಗೆ ಕಟ್ಟಿ. ನೀವೇ ಮುಖ ನೋಡ್ತಿದ್ದೀರಾ? ಕಟ್ಟಿ ತಗೋ, ಕೊಡಿ. ಯೇಸುವೇ ಸ್ತೋತ್ರ. ಇನ್ನೂ ಸಲ ಕೊಡಿ. ಯೇಸುವೇ ಮಹಿಮೆ. ಯೇಸುವೇ ಸ್ತೋತ್ರ. ಯೇಸುವೇ ಮಹಿಮೆ. ಯೇಸುವೇ ಸ್ತೋತ್ರ. ಯೇಸುವೇ ಆಗಲ್ಲ ಕಣೋ. ಕೊಡಿ, ಕೊಡಿ. ಯೇಸುವೇ ಸ್ತೋತ್ರ. ಯೇಸುವೇ ಮಹಿಮೆ. ಯೇಸುವೇ ಸ್ತೋತ್ರ. ಯೇಸುವೇ ಮಹಿಮೆ. ಯಾವ ಯೇಸು? ಕರೆ ನಿನ್ನ ಹೆಸರು, ಕರೆ ನಿನ್ನ ಹೆಸರು, ಕರಿ ಹೆಸರು, ಕರಿ. ಸಾಕು, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವ್ರು ರಾತ್ರಿ ಇಲ್ಲೇ ಇರಲಿ. ಸರಿ. ಬೆಳಿಗ್ಗೆ ಅಧಿಕಾರಿಗಳು ಬಂದು ಇವ್ರ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವ್ರನ್ನ ವಿಚಾರಿಸ್ಬೇಕು. ನಿದ್ರೆ ಮಾಡಬೇಡಿ. ನನ್ನ ಅಧಿಕಾರದಿಂದ ನಿನಗಾಗಿ ಯಾವ ಹೆಸರು ಬಂದು ಕರ್ಕೊಂಡು ಹೋಗ್ತಾ ನೋಡ್ತೀನಿ. ನರನಾದ ಯೇಸುವಿಗೆ ಆರಾಧನೆ, ಪಾಪಿಯ ರಕ್ಷಕನೇ ಆರಾಧನೆ. ನರನಾದ ಯೇಸುವಿಗೆ ಆರಾಧನೆ,
ಭಯಪಡಬೇಡಿ. ನಮ್ಮ ಸರಪಳಿಗಳನ್ನು ಬಿಚ್ಚಿದ್ದು ಯೇಸು ಸ್ವಾಮಿ. ಈ ಯೇಸು ಯಾರು? ಯೇಸು ಸ್ವಾಮಿ ನಿನಗಾಗಿ ಬಲಿಯಾದಂತ, ನರಪುತ್ರನಾಗಿ ಬಂದು ಬಲಿಯಾದಂತ ಜೀವಂತ ದೇವರ ಪುತ್ರ ಆ ಯೇಸು ಇಲ್ಲಿದ್ದಾರೆ. ಆ ಯೇಸುವಿನ ಸಾನ್ನಿಧ್ಯ ಏನಿದೆ, ನೀವೆಲ್ಲರೂ ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು, ಭಯಪಡಬೇಕು. ಇದು ಶಬ್ದ ಯಾಕೆ ಇಷ್ಟೊಂದು ಶಬ್ದ ಹೋಗ್ತಾ ಇದೆ? ಅಯ್ಯೋ, ಏ ಮುನ್ಕ, ಏ ಏನಾಯ್ತು? ಪೌಲಸಿಲ್ಲ ಇಲ್ಲಿ? ಗೊತ್ತಿಲ್ಲ, ಪೌಲಸಿಲ್ಲ ಇಲ್ಲಿ? ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಿ ನೀವು? ಏನಾಯ್ತು ಗೊತ್ತಿಲ್ಲ. ಏ ಪೌಲಸಿಲ್ಲ ಇಲ್ಲಿ? ಕೈದಿಗಳೆಲ್ಲಿ? ಅಧಿಕಾರಿಗಳಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಎಲ್ಲರೂ ಮುಂದೆ ಮರ್ಯಾದೆ ತೆಗೆದು ಸಾಯಿಸ್ತಾರೆ. ನನ್ನ ಮರ್ಯಾದೆ ಪ್ರಶ್ನೆ, ಎಲ್ಲಾದ್ರೂ ಪೌಲಸಿಲ್ಲ ಸಿಕ್ಕಿಲ್ಲ ಅಂದ್ರೆ ನಿಮ್ಮಿಬ್ರು ನಾನು ಬಿಡಲ್ಲ. ಹೋಗಿ ತಗೊಂಡು ಬಂದೆ. ಏ ಬಾರ, ಹೋಗು. ಏನ್ ಮಾಡ್ಲಿಲ್ಲ? ಅಧಿಕಾರಿಗಳು ಗೊತ್ತಾದ್ರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದು ಸಾಯಿಸ್ತಾರೆ. ನನ್ನ ಮರ್ಯಾದೆ ಪ್ರಶ್ನೆ, ಎಲ್ಲರ ಮುಂದೆ ಸಾಯಕ್ಕಿಂತ ನಾನು ಈಗಲೇ ಸಾಯ್ಕೊಳ್ಳೋದು. ನೀನೇನು ಹಾನಿ ಮಾಡ್ಕೊಳ್ಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ನಿಮ್ಮನ್ನು ಬಿಡಿಸಿದ್ದು ಯಾರು? ಯಾರು ನಿಮ್ಮನ್ನು ಬಿಡಿಸಿದ್ದು? ಸ್ವಾಮಿ, ನೀವು ನಮ್ಮನ್ನ ಹೊಡೆಯುವಾಗ ಹೇಳಿ ಹೋದ್ರಲ್ಲ, ನನ್ನ ಅಧಿಕಾರದಿಂದ ನಿನ್ನನ್ನು ಬಿಡಿಸೋದಕ್ಕೆ ಯಾವ ಯೇಸು ಬರ್ತಾರೆ ಅಂತ. ನಮ್ಮನ್ನ ಬಿಡಿಸಿದ್ದು ದೇವರ ಪುತ್ರನಾದ ಜೀವಂತ ಯೇಸು. ಏನಾಗ್ತಿದೆ ಇಲ್ಲಿ? ಆದ್ರೆ ನೀವು ಓಡೋಗ್ಬೋದಿತ್ತು. ನೀವು ಓಡೋಗ್ತಾ ಇಲ್ಲೇ ಇದ್ದೀರಾ. ನನ್ನ ಮರ್ಯಾದೆ ಉಳಿಸಿದ್ದೀರಾ, ನನ್ನ ಜೀವನ ಉಳಿಸಿದ್ದೀರಾ. ಇದೊಂದು ಅದ್ಭುತ. ಆದ್ರೆ ನೀವು ಬೋಧನೆ ಮಾಡ್ತಿರೋ ಯೇಸು ನಿಜನಾ? ಹೌದು. ಹ? ಸ್ವಾಮಿ, ಸ್ವಾಮಿ, ನಾನೇನ್ ತಪ್ಪು ಮಾಡ್ಬಿಟ್ರೆ ನನ್ನ ಕ್ಷಮಿಸಿ ಸ್ವಾಮಿ. ಭಯಪಡಬೇಡ. ಯೇಸುವಿನಲ್ಲಿ ನೀನು ವಿಶ್ವಾಸವಿಡು, ನೀನು ನಿನ್ನ ಮನೆ ರಕ್ಷಣೆಯನ್ನು ಹೊಂದಿಕೊಳ್ಳು. ಸ್ವಾಮಿ, ನನಗೇನು ಅರ್ಥ ಆಗ್ತಿಲ್ಲ. ಆದರೆ ನೀವಿರೋದು ಸರಿಯಲ್ಲ. ದಯಮಾಡಿ ನನ್ನ ಜೊತೆ ನನ್ನ ಮನೆಗೆ ಈಗಲೇ ಬನ್ನಿ. ಬನ್ನಿ, ದಯಮಾಡಿ. ಉನ್ನಿಸ, ಯುನಿಸ, ಬನ್ನಿ. ಯುನಿಸ, ಯಾಕೆ ಇಷ್ಟು ರಕ್ತ ಸೋರ್ತಾ ಇದೆ? ಬನ್ನಿ ಕೂತ್ಕೊಳ್ಳಿ. ಏನಾಯ್ತು? ಯುನಿಸ, ಇವರು ನಿರಪರಾಧಿ. ಅನ್ಯಾಯವಾಗಿ ನನ್ನ ಕೈಯಲ್ಲಿ ಬೆಡ್ತಿದ್ದಾರೆ. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಯುನಿಸ. ನಾನು ಬಂದೆ.
ಕೊಟ್ಬಿಡಿ ಸ್ವಾಮಿ. ನಿಮ್ಗೆ ಏನಾದರೂ ಬೇಕಾದ್ರೆ ನಾನು ತರ್ತೀನಿ. ನಿಮಗೆ ಊಟ ಬೇಕಾ? ಏನ್ ಬೇಕು ಹೇಳಿ. ಬಿಡಿಸ ಕೊಡು. ನಾನೇನ್ ತಪ್ಪು ಮಾಡ್ಬಿಟ್ಟೆ? ಯಾಕೆ ಅನ್ಯಾಯವಾಗಿ ಹೊಡಿತೀರಾ? ಬಿಡಿಸ ಏನಾದ್ರು ಹಣ್ಣು ಹಂಪಲನ್ನು ತಗೊಂಡು ಸ್ವಲ್ಪ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನಾನೆಲ್ಲ ನೋಡ್ಕೊಳ್ತೀನಿ. ಸ್ವಾಮಿ, ನೀನೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ, ನಿಮಗೆ ಸಾಕು. ನೀವು ದಯಮಾಡಿ ಕುಳಿತುಕೊಳ್ಳಿ. ಶೀಲಾ, ಹೇಳಿ ಗೌಡ್ರೆ. ನಾನು ನಿನಗೆ ಹೇಳಿಲ್ವಾ, ಹೌದು. ಪವಿತ್ರಾತ್ಮರು ನಮ್ಮನ್ನ ತಡೆದು ಈ ಮನೆಗಾಗಿ ಕರ್ಕೊಂಡು ಬಂದಿದ್ದಾರೆ. ಹೌದು, ಹಾಗೆ ಆಗಿದೆ. ನೋಡು, ನಮ್ಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ಪವಿತ್ರಾತ್ಮ. ಪವಿತ್ರಾತ್ಮರಾದ್ರೆ ಪವಿತ್ರಾತ್ಮರು ಬೇರೆ ಯಾರೂ ಅಲ್ಲ, ಈ ಭೂಮಿ ಆಕಾಶಗಳನ್ನೆಲ್ಲ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು. ದೇವರು ಪ್ರೀತಿಮಯ, ದೇವರು ಕರುಣಾಮಯ. ಆ ದೇವರ ಕರುಣೆ, ದೇವರ ಪ್ರೀತಿ ಈ ಸೃಷ್ಟಿಯನ್ನ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಎಲ್ಲ ಹಣ್ಣು ಹಂಪಲುಗಳಲ್ಲಿ ನೀವು ಸವಿಯಬಹುದಾದ ಒಳ್ಳೆಯದನ್ನ ಅದು ಆತನಿಂದಲೇ ಆಗಿದೆ. ಆತನು ಒಳ್ಳೆಯವನು. ಅಷ್ಟು ಮಾತ್ರವಲ್ಲ, ಈ ಭೂಮಿ ಎಲ್ಲವೂ ನೋಡುವಾಗ ಕ್ರಮವಾಗಿದೆ, ಆದರೆ ಆ ಕ್ರಮಪಡಿಸಿದ ಕೈ ಆತನ ಕೈ. ಆತನು ಸರ್ವಶಕ್ತನು, ಸರ್ವಶಕ್ತನಾದ ಪ್ರೀತಿಮಯನಾದ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯರೇ ನಾನು, ನೀವು, ನಾವೆಲ್ಲರೂ. ದೇವರು ಇದೆಲ್ಲವನ್ನ ಸೃಷ್ಟಿ ಮಾಡಿದ್ದು ನನಗಾಗಿ, ನಮ್ಮೊಬ್ಬರಿಗಾಗಿ, ನಾವು ಅದನ್ನು ಅನುಭವಿಸಬೇಕೆಂದು. ಆದರೆ ಮನುಷ್ಯರು ಮಾಡಿದ ಒಂದು ದೊಡ್ಡ ತಪ್ಪು, ದೇವರ ಮಾತಿಗೆ ಬೆಲೆ ಕೊಡದೆ ಅವರ ನಿಯಮವನ್ನ ಮೀರಿತು. ಆ ನಿಯಮವನ್ನ ಮೀರಿದ್ದರ ಪರಿಣಾಮ ಇಡೀ ಮನುಕುಲ ಶಾಪಗ್ರಸ್ತವಾಯಿತು. ಇಡೀ ಮನುಕುಲ ಶಾಪಕ್ಕೆ, ಪಾಪಕ್ಕೆ ಒಳಗಾಗುವ ಪರಿಸ್ಥಿತಿ. ದೇವರು ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಬೇಕಾದಂತ ಎಲ್ಲ ಮನುಷ್ಯರು ಪಾಪಿಗಳಾದ, ಶಾಪಗ್ರಸ್ತರಾದ, ಸೈತಾನನ ಅಧೀನಕ್ಕೆ ಒಳಗಾದ. ಆದರೆ ದೇವರು ಇದೆಲ್ಲವನ್ನ ನೋಡುವಾಗ ಆತನು ನ್ಯಾಯವಂತನು, ನ್ಯಾಯಕ್ಕನುಸಾರ ತೀರ್ಪು ನೀಡುವಂತ ದೇವರು. ಆತನು ನೀಡುವ ತೀರ್ಪು ನ್ಯಾಯಸಮ್ಮತವಾದದ್ದು. ಆತನ ತೀರ್ಪಿಗೆ ನಾನು ನೀವು ಒಳಗಾಗಬೇಕಾಗಿತ್ತು. ಆ ತೀರ್ಪು ಏನೆಂದರೆ ನಿತ್ಯ ಮರಣ. ಪಾಪ ಮಾಡುವಂತ ಪ್ರತಿಯೊಬ್ಬನಿಗೂ ಸಿಗಬೇಕಾದದ್ದು ಮರಣ. ದೇವರಿಂದ ನಿರಂತರವೂ ಬೇರ್ಪಟ್ಟಂತ ಒಂದು ಅವಸ್ಥೆ, ಅದೇ ನರಕ. ನರಕದ ನಿತ್ಯ ಅಗ್ನಿಗೆ ನಾನು ನೀವು ಹೋಗಬೇಕಾದ. ಆದರೆ ಕರುಣಾಮಯ ದೇವರು, ಪ್ರೀತಿಮಯನಾದ ದೇವರು ನನಗಾಗಿ, ನಮ್ಮೊಬ್ಬರಿಗಾಗಿ ಮನುಷ್ಯನಾಗಿ ಬಂದು
ನಮ್ಮ ಪಾಪವನ್ನ ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿ ಗಾಯಗೊಂಡು ಜರ್ಜರಿತನಾಗಿ ಸತ್ತಿದ್ದು ಮನುಷ್ಯನ ಅವತಾರದಲ್ಲಿ ಬಂದಂತ ಸ್ವರ್ಗದ ಸರ್ವಶಕ್ತ ಪ್ರೀತಿಮಯನಾದ ದೇವರು, ಆ ದೇವರು ನಮ್ಮ ಪರವಾಗಿ ನಮ್ಮ ಬದಲಿಗೆ ಪ್ರಾಣವನ್ನು ಕೊಟ್ಟಿದ್ದಾನೆ. ಜೀವದ ಒಡೆಯನಾದ ದೇವರು ತನ್ನ ಎಲ್ಲ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಇವತ್ತು ಆ ಯೇಸು ಸತ್ತು ಸಮಾಧಿಯಲ್ಲಿ ಮೂರನೆಯ ದಿನ ಮೃತ್ಯುಂಜಯನಾಗಿ ಮೃತರ ಮಧ್ಯದಿಂದ ಎದ್ದು ಬಂದಿದ್ದಾನೆ. ಆ ಯೇಸು ನನಗಾಗಿ ನಿನಗಾಗಿ ಮತ್ತೊಮ್ಮೆ ಬರುವವರಾಗಿದ್ದಾನೆ. ಈ ಯೇಸುವಿನಲ್ಲಿ, ಈ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವಿನಲ್ಲಿ ನೀವು ವಿಶ್ವಾಸ ಇಡುತ್ತೀರಾ? ಹೌದು, ನಾನು ವಿಶ್ವಾಸಿಸುತ್ತೇನೆ. ಸ್ವಾಮಿ, ನಾವು ಏನ್ ಮಾಡಬೇಕು? ನೀವು ಯೇಸು ಬಗ್ಗೆ ಹೇಳುವಾಗ ನನಗೇನೋ ನೋವಾಗ್ತಾ ಇದೆ. ನನ್ನ ಪಾಪಿ ಅಂತ ನನಗೆ ಅರ್ಥವಾಗ್ತಾ ಇದೆ. ನಾನೆಷ್ಟು ದೊಡ್ಡ ಅಪರಾಧಿ, ನಾನು ಎಷ್ಟು ಜನರನ್ನು ಕೊಲೆ ಮಾಡಿದ್ದೀನಿ, ಎಷ್ಟು ದೊಡ್ಡ ಪಾಪ ಜೀವನ ನಾನು ಬದುಕಿದ್ದೀನಿ, ಎಷ್ಟೋ ಜನರಿಗೆ ಮೋಸವಾಗಿ ನಿಮ್ಮ ಥರ ಹೊಡೆದಿದ್ದೀನಿ. ನನ್ನನ್ನು ಯೇಸು ಕ್ಷಮಿಸ್ತಾರ? ಖಂಡಿತವಾಗ್ಲೂ ಕ್ಷಮಿಸ್ತಾರೆ. ನನಗೆ ಕ್ಷಮೆ ಬೇಕು ಸ್ವಾಮಿ. ಆ ಪ್ರಭು ಯೇಸು ಇಲ್ಲಿದ್ದಾರೆ. ಆ ಯೇಸುವಿನ ಬಳಿ ಕ್ಷಮೆ ಕೇಳಿ. ಯೇಸುವೇ, ನೀವು ಯಾರು ನನಗೆ ಗೊತ್ತಿಲ್ಲ, ನಿಮ್ಮೆಲ್ಲ ನಂಬ್ತಾ ಇದ್ದೀನಿ. ನಾನು ಪಾಪ ಮಾಡಿದ್ದೇನೆ ಯೇಸುವೇ. ಯೇಸುವೇ, ನನ್ನನ್ನು ಕ್ಷಮಿಸಿ. ಹೋಗಿದ್ದೇನೆ ಯೇಸುವೇ. ನನ್ನ ನಡೆ ಮುಖಾಂತರ ನಾನು ವಹಿಸಿದ್ದೇನೆ ಯೇಸುವೇ. ಯೇಸು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಎದ್ದೇಳು. ಯೇಸುವಿನ ನಾಮದಲ್ಲಿ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲಾಗಿದೆ. ನನಗೇನು ಖುಷಿ ಆಗ್ತಿದೆ. ಮತ್ತೊಂದ್ಸಲಿ ಹೇಳಿ. ಯೇಸುವಿನ ನಾಮದಲ್ಲಿ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲಾಗಿದೆ. ಮತ್ತೊಂದ್ಸಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಪಾಪಗಳು ಕ್ಷಮಿಸಲಾಗಿದೆ. ಬನ್ನಿ ಸರ್. ಇನ್ನೇನು ಮಾಡ್ಲಿಕ್ಕೆ ನಾವು ಕುಟುಂಬವಾಗಿ ಏನ್ ಮಾಡ್ಬೇಕು ಹೇಳಿ? ನೀವು ವಿಶ್ವಾಸಿಸಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಪ್ರಭು ಯೇಸುವಿನ ಶಿಷ್ಯರಾಗಿ. ನನಗೂ ಒಪ್ಪಿಗೆ ಇದೆ. ಶೀಲ, ನೀರನ್ನು ತೆಗೆದುಕೊಂಡು ಬಾ. ಪಿತಾ ಸುತ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸುವಿನ ಶಿಷ್ಯನ. ಪಿತಾ ಸುತ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸುವಿನ ಶಿಷ್ಯನ. ಸ್ತೋತ್ರ ಸ್ವಾಮಿ, ಯೇಸುವೇ. ಇಷ್ಟು ದಿನ ನಾನು ಈ ಅಧಿಕಾರಕ್ಕೋಸ್ಕರ ಬಂದಿದ್ದೆ. ನನಗಿದೆಲ್ಲ ಏನು ಬೇಡ ಸ್ವಾಮಿ. ನಾನು ನಿಮ್ಮ ಜೊತೆ ಬರ್ತೀನಿ ಸ್ವಾಮಿ. ನನಗೂ ಶುಭ ಸಂದೇಶ ಸಾಗಬೇಕು. ನಾನು ಬರ್ತೀನಿ. ನಿಮ್ಮ ಶಿಷ್ಯನಾಗಬೇಕು. ಯೇಸು ಸ್ವಾಮಿ ಹೇಳುವಂತ ಮಾತು, ನೀನು ನಿನ್ನ ಸ್ವಂತ ಮನೆಗೂ ಬಂಧು ಬಳಗದವರ ಬಳಿಗೂ ಹೋಗು, ಜಗತ್ತಿನ ಕಟ್ಟ ಕಡೆಯವರೆಗೂ ಈ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವಿನ ಸುವಾರ್ತೆಯನ್ನು ಸಾರು. ಯೇಸು ವಾಗ್ದಾನ ಮಾಡಿದ್ದಾರೆ, ಇಗೋ ಲೋಕದ ಅಂತ್ಯದವರೆಗೂ ಸದಾಕಾಲ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾನೆ. ಆ ಯೇಸು ನಮ್ಮೊಂದಿಗೆ ಸದಾಕಾಲ ಇರುವವರಾಗಿದ್ದಾನೆ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಎಲ್ಲ ಕಡೆ ಹೋಗಿ ಈ ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನ ಸಾರಬೇಕು. ನಾವು ಪ್ರಾರ್ಥಿಸೋಣ.
ಭೂಸ್ವರ್ಗಗಳನ್ನ ಉಂಟು ಮಾಡಿದ ಸರ್ವಶಕ್ತನು, ಪ್ರೀತಿಮಯನು, ಕರುಣಾಮಯನು ಆದ ಯೇಸುವೆ, ಅದು ಜಕ್ಕಾಯನ ಮನೆಗೆ ಹೋಗಿ ನೀವು ಹೇಳಿದ ಮಾತಾಗಿದೆ. ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲ. ಈ ಮನೆಗೆ ಬೆಳಕು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಪ್ರಕಟಣೆ ಇವರ ಅಂತರಂಗದಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ನಿಮ್ಮ ಮಹಿಮೆಯನ್ನ ಇಲ್ಲಿ ಪ್ರಕಟಿಸಿದ್ದಕ್ಕಾಗಿ ಸ್ತೋತ್ರ. ಪಿತನೇ, ನಿಮ್ಮ ಚಿತ್ತ ಇಲ್ಲಿ ನೆರವೇರಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನ ಪಡೆದುಕೊಂಡಂತ ಇವರು ಈ ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಸಾರಲು ಬೇಕಾದ ಪರಿಶುದ್ಧ ಆತ್ಮನ ಶಕ್ತಿ ಇವರೊಬ್ಬೊಬ್ಬರನ್ನು ತುಂಬಲ್ಪಡಲಿ. ಎಲ್ಲ ಬಲಹೀನತೆಗಳು ದೂರವಾಗಿ ಜ್ಞಾನವನ್ನು, ವಿವೇಚನೆಯನ್ನು ನೀಡುವ ಪವಿತ್ರಾತ್ಮರಿಂದ ಇವರನ್ನ ತುಂಬಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಂತ ವರ ಇವರಿಗೆ ಸ್ವೀಕಾರವಾಗಲಿ. ಯೇಸುವೇ, ನಿಮ್ಮ ನಾಮ ಎಲ್ಲಾ ಕಡೆಯೂ ಇವರ ಮುಖಾಂತರ ಮಹಿಮೆ ಹೊಂದುವಂತಾಗಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಈ ಒಂದು ದೃಶ್ಯ ರೂಪಕವನ್ನು ಮಾಡಿದಂಥ ಎಲ್ಲ ಸಹೋದರ ಸಹೋದರಿಗೋಸ್ಕರ ಚಪ್ಪಾಳೆ ತಟ್ಟಿ ದೇವರನ್ನು ನಾವು ನೆನಪಿಸೋಣ. ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಅಲ್ವಾ? ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಬೈಬಲಲ್ಲಿ ಇದೆಯಾ ಇದೇನಾದರೂ? ಎಲ್ಲಿದೆ? ಓಕೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 16. ನಾವೀಗ ಮಾಡಬೇಕಾಗಿರೋದು ಅಂದರೆ ರೂಮಿಗೆ ಹೋಗಿ ಅಧ್ಯಾಯ ಪೂರ್ತಿ ಓದಿ, ಹೋಮ್ವರ್ಕ್ ಆಯ್ತಾ? ಅದರ ಮುಖಾಂತರ ಪವಿತ್ರಾತ್ಮರು ನಿಮಗೇನು ಮಾತಾಡ್ತಾರೆ ನೋಡಿ. ಈಗ ಅವರಿಗೆ ಶುಭ ಸಂದೇಶವನ್ನು ಆಲಿಸುವ ಸೌಭಾಗ್ಯ ಸಿಕ್ಕಿದ್ದಕ್ಕೋಸ್ಕರ ವಾಕ್ಯ ಹೇಳುತ್ತೆ, ದೇವರ್ ರಿಜಾಯ್ಸ್ ಅಂತೆ. ಅವರು ತುಂಬ ಉಲ್ಲಾಸಗೊಂಡ್ರಂತೆ, ಸಂತೋಷ ಪಟ್ಟರಂತೆ. ಅವರಿಗೇನು ಹಣ ಸಿಕ್ಕಿಲ್ಲ, ಅಧಿಕಾರ ಸಿಕ್ಕಿಲ್ಲ, ಸೌಖ್ಯ ಸಿಕ್ಕಿಲ್ಲ, ಯಾವುದೇ ಅಳಿದು ಹೋಗುವ ಆಶೀರ್ವಾದ ಸಿಕ್ಕಿದ್ದಕ್ಕೆ ಸಂತೋಷ ಪಟ್ಟಿಲ್ಲ. ಯೇಸು ಕ್ರಿಸ್ತನ ಅನುಯಾಯಿಗಳಾಗುವ ಅಥವಾ ವಿಶ್ವಾಸಿಗಳಾಗುವ ಒಂದು ಸೌಭಾಗ್ಯ ಸಿಕ್ಕಿದ್ದಕ್ಕೋಸ್ಕರ ತುಂಬ ಸಂತೋಷ ಪಟ್ಟರಂತೆ. ನಾವು ಯಾವತ್ತಾದರೂ ನಾನು ಕ್ರಿಶ್ಚಿಯನ್ ಅಂತ ಸಂತೋಷ ಪಟ್ಟಿದ್ದೀವ? ನಾವು ಕ್ರೈಸ್ತರಾಗಿದ್ದೀವಿ, ನಾನೊಬ್ಬ ಕ್ರೈಸ್ತನಾಗಿದ್ದೀನಿ, ಇದೊಂದು ಸೌಭಾಗ್ಯ, ಇದೊಂದು ಕೃಪೆ ಅಂತ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಮಾಡಿದ್ದೀವಿ. ನಾವು ಸುಮಾರು ವಿಷಯಕ್ಕೆಲ್ಲ ಸ್ತೋತ್ರ ಮಾಡಿದ್ದೀವಿ ದೇವರಿಗೆ. ಆದರೆ ನಿಜವಾಗ್ಲೂ ಇದನ್ನ ನೆನೆಸ್ಕೊಂಡು, ದೇವರೇ, ನನ್ನಂಥ ಒಬ್ಬ ಅಯೋಗ್ಯಳಿಗೆ ನಿಮ್ಮ ಮಗನಾಗುವ, ನಿಮ್ಮ ಮಗಳಾಗುವ ಆ ಕೃಪೆ ಕೊಟ್ಟಿದೆಯಲ್ವಾ, ಯೇಸುವಿನ ಶಿಷ್ಯನಾಗುವ ಸೌಭಾಗ್ಯ ಕೊಟ್ಟಿದೆಯಲ್ವಾ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಸಾಯೋ ತನಕ ಪ್ರತಿದಿನ ಹೇಳ್ಬೇಕು ನಾವು. ಅದಕ್ಕೋಸ್ಕರ ಬೇರೆ ಯಾವುದಕ್ಕೆ ಹೇಳ್ದಿದ್ರು. ಅದರಿಂದ ಓದಿ, ಅನೇಕ ವಿಷಯಗಳಿದೆ ಆ ಅಧ್ಯಾಯದಲ್ಲಿ. ಪವಿತ್ರಾತ್ಮರು ಖಂಡಿತವಾಗಲೂ ನಿಮಗೆ ಆ ಪ್ರೇಷಿತರ ಕಾರ್ಯಕಲಾಪ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 16, ಅದರ ಮುಖಾಂತರ ಅನೇಕ ಪ್ರಕಟಣೆಗಳನ್ನ ಕೊಡ್ತಾರೆ, ಆಲೋಚನೆಗಳನ್ನ ಕೊಡ್ತಾರೆ. ಅದನ್ನು ನೀವು ತೆಗೆದುಕೊಳ್ಳಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಒಂದು ಉದಾಹರಣೆ ಹೇಳೋದಾದರೆ, ಪೌಲ ಮತ್ತು ಸೀಲರು ಅವರು ಒಂದು ಕಡೆ ಹೋಗಬೇಕು ಅಂತ ಆಲೋಚನೆ ಮಾಡಿ ಹೋಗ್ತಾ ಇರುವಾಗ ಪವಿತ್ರಾತ್ಮ ಅವ್ರನ್ನ ತಡೆದು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಅಲ್ಲಿಂದ ತಡೆದು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ ಬಂದಿದ್ದು ಜೈಲಿಗೆ. ಸೊ ಕೆಲವು ಟೈಮ್ ನಮ್ಮನ್ನ ದೇವರು ಅಲ್ಲಿ ಇಲ್ಲಿ ತಡೆದು ಕರ್ಕೊಂಡು ಹೋಗುವಾಗ ಎಲ್ಲೋ ಸಿಕ್ಕಾಕೊಳ್ತೀವಿ. ಆಗ ನಾವು ದೇವರನ್ನ ಬೈಕೊಳ್ತೀವಿ ಅಥವಾ ಸೈತಾನನ ಶೋಧನೆ ಇರಬೇಕು ಅಂತ ಅಂದ್ಕೊಳ್ತೀವಿ. ನೀವು ನಿಜವಾಗ್ಲೂ ಯೇಸುವಿನ ಶಿಷ್ಯರಾದರೆ, ಅವ್ರನ್ನ ಹಿಂಬಾಲಿಸಿ ಬದುಕೋರಾದರೆ ಆ ರೀತಿ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ನಮ್ಮ ದಾರಿಯಲ್ಲಿ ಹೋಗುವಾಗ ದೇವರು ಕೆಲವು ಟೈಮ್ ಡೈವರ್ಟ್ ಮಾಡಿ ಅವ್ರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ದಾರಿಯಲ್ಲಿ ಕರ್ಕೊಂಡು ಹೋಗುವಾಗ ಕೆಲವೊಮ್ಮೆ ಸಿಕ್ಕಾಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್. ಎಲ್ಲವೂ ಅದು ಒಳಿತಿಗಾಗಿ, ಯಾವುದೋ ಒಂದು ಒಳಿತಾಗೋದಿದೆ ಅದರಿಂದ. ಅದಕ್ಕಾಗಿಯೇ ಕಷ್ಟ ಸಂಕಟ. ಒಂದು ಮಗು ಡೆಲಿವರಿ ಆಗ್ತಾ ಇದೆ ಅಂದರೆ ಲೇಬರ್ ಪೇನ್ ಇದ್ದೇ ಇರುತ್ತೆ, ಆ ಒಂದು ನೋವಿದ್ದೇ ಇರುತ್ತೆ.
ಅದೇ ರೀತಿಯಲ್ಲಿ ನೀವು ಕೂಡ ಯೇಸುವಿನ ಶಿಷ್ಯರಾಗಿ ಈ ಲೋಕದಲ್ಲಿ ಹೋಗುವಾಗ, ನಮ್ಮಿಚ್ಛೆ ಪ್ರಕಾರ ಹೋಗುವಾಗ ಕೆಲವೊಂದು ಕಷ್ಟ ಸಂಕಟಗಳ ಹಾದಿಯಲ್ಲಿ ಹಾದು ಹೋಗ್ಬೇಕಾಗುತ್ತೆ. ಅದರಿಂದ ಎಷ್ಟೋ ಹೊಸ ಆತ್ಮಗಳು ದೇವರ ಮಕ್ಕಳಾಗಿ ಹೊಸ ಜನ್ಮವನ್ನು ಪಡ್ಕೊಳ್ಳಿಕ್ಕಿರುತ್ತೆ. ಸೊ ಆ ಒಂದು ಅರಿವಿನಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಈ ರೀತಿ ಅನೇಕ ಆಲೋಚನೆಗಳು ಈ ಅಧ್ಯಾಯದಲ್ಲಿ ನೀವು ಓದುವಾಗ ಪವಿತ್ರಾತ್ಮರು ನಮ್ಮ ಮನಸ್ಸಿಗೆ ತಂದುಕೊಡ್ತಾರೆ. ಸುಮ್ಮನೆ ಕತೆ ಓದಬೇಡಿ, ದೇವರೇ ನನ್ನ ಜೊತೆಗೆ ಮಾತಾಡಿ, ನನಗೇನು ಹೇಳ್ತಾ ಇದ್ದೀರಿ ಈ ಅಧ್ಯಾಯದಿಂದ, ನಾನು ಕೇಳಲಿಕ್ಕೆ ಸಿದ್ಧನಿದ್ದೇನೆ ಅಂತ ಕೂತ್ಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಓದಿ ಇನ್ನೂ ಹೆಚ್ಚಾಗಿ ದೇವರು ಅನೇಕ ಪ್ರಕಟಣೆಗಳನ್ನು ನಮಗೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್.